ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ನಮಸ್ಕಾರ. ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಅತ್ಯುಪಯುಕ್ತವಾಗಿರುವಂತಹ 25 ಪ್ರಶ್ನೆಗಳನ್ನು ಕೊಡಲಾಗಿದೆ. ಅದು ಅಂತಾರಾಷ್ಟ್ರೀಯ ವಿಷಯಗಳಿಗೆ ಸಂಬಂಧಪಟ್ಟಿರುವಂಥದ್ದೇ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು, ಇಂತಹ ವಿಷಯದ ಮೇಲೂ ಕೂಡ, ಘಟನೆಗಳ ಮೇಲೂ ಕೂಡ ಪ್ರಶ್ನೆಗಳು ಇದ್ದೇ ಇರುತ್ತೆ. ಆ ಒಂದು ದೃಷ್ಟಿಯನ್ನ ಯೋಚನೆ ಮಾಡಿಕೊಂಡು ಈ ಎಪಿಸೋಡ್ನ ನಿಮಗೆ ಕೊಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಭಾರತ ಮೂಲದ ಪ್ರಿಯಾಂಕಾ ರಾಧಾಕೃಷ್ಣನ್ ಯಾವ ದೇಶದ ಡೈವರ್ಸಿಟಿ, ಇನ್ಕ್ಲೂಷನ್ ಅಂಡ್ ಎಥನಿಕ್ ಕಮ್ಯುನಿಟೀಸ್ ಖಾತೆಯ ಸಚಿವೆಯಾಗಿ ಅಧಿಕಾರ ವಹಿಸಿಕೊಂಡರು? ಸರಿಯಾದ ಉತ್ತರ ಆಪ್ಷನ್ ಡಿ, ನ್ಯೂಜಿಲೆಂಡ್. ಪ್ರಿಯಾಂಕಾ ರಾಧಾಕೃಷ್ಣನ್ ನವೆಂಬರ್ನಲ್ಲಿ ನ್ಯೂಜಿಲೆಂಡ್ ಪ್ರಧಾನಿ ಜೆಸಿಂಡಾ ಆರ್ಡರ್ನರ ಸಂಪುಟದಲ್ಲಿ ಡೈವರ್ಸಿಟಿ, ಇನ್ಕ್ಲೂಷನ್ ಅಂಡ್ ಎಥನಿಕ್ ಕಮ್ಯುನಿಟೀಸ್ ಖಾತೆಯ ಸಚಿವೆಯಾಗಿ ಅಧಿಕಾರ ವಹಿಸಿಕೊಂಡರು. ಆ ದೇಶದಲ್ಲಿ ಸಚಿವೆಯಾದ ಮೊದಲ ಭಾರತ ಮಹಿಳೆ ಪ್ರಿಯಾಂಕಾ. ಮೂಲತಃ ಕೇರಳ ಕುಟುಂಬದವರಾದ ಪ್ರಿಯಾಂಕಾ ಸಿಂಗಪುರ್ನಲ್ಲಿ ಶಾಲಾ ವಿದ್ಯಾಭ್ಯಾಸ ಮುಗಿಸಿ ಓದಿಗಾಗಿ ನ್ಯೂಜಿಲೆಂಡ್ಗೆ ಹೋದರು. ವೆಲ್ಲಿಂಗ್ಟನ್ನಲ್ಲಿನ ವಿಕ್ಟೋರಿಯಾ ವಿಶ್ವವಿದ್ಯಾಲಯದಿಂದ ಡೆವಲಪ್ಮೆಂಟ್ ಸ್ಟಡೀಸ್ನಲ್ಲಿ ಮಾಸ್ಟರ್ ಪದವಿಯನ್ನು ಕೂಡ ಪಡೆದರು. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಬೈತುಲ್ ಮುಕರ್ರಮ್ ನ್ಯಾಷನಲ್ ಮಸೀದಿ ಯಾವ ನಗರದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಢಾಕಾ. ಬೈತುಲ್ ಮುಕರ್ರಮ್ ನ್ಯಾಷನಲ್ ಮಸೀದಿ ಬಾಂಗ್ಲಾದೇಶದ ರಾಜಧಾನಿ ಢಾಕಾದಲ್ಲಿದೆ. ನವೆಂಬರ್ನಲ್ಲಿ 50,000ಕ್ಕೂ ಹೆಚ್ಚಿನ ಮುಸ್ಲಿಂ ಧರ್ಮೀಯರು ಈ ಮಸೀದಿಯ ಮುಂಭಾಗದಿಂದ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ವಿರುದ್ಧ ಪ್ರತಿಭಟನೆ ನಡೆಸಿದರು. ಕೆಲವು ದಿನಗಳ ಹಿಂದೆ ಫ್ರಾನ್ಸ್ನಲ್ಲಿ ಫ್ರೆಂಚ್ ಶಿಕ್ಷಕ ಸ್ಯಾಮ್ಯುಯಲ್ ಪ್ಯಾಟಿಯನ್ನು ಧರ್ಮ ನಿಂದಕನೆಂದು ಇಸ್ಲಾಮಿಕ್ ಉಗ್ರ ಹತ್ಯೆಗೈದಿದ್ದ. ಮಹಮ್ಮದ್ ಪೈಗಂಬರ್ ಅವರ ಅರೆನಗ್ನ ಕಾರ್ಟೂನ್ ಅನ್ನು ಪ್ಯಾಟಿ ಮಕ್ಕಳಿಗೆ ತೋರಿಸಿ ಪಾಠ ಮಾಡಿದ್ದು ವಿವಾದಕ್ಕೆ ಕಾರಣವಾಗಿತ್ತು. ಪ್ಯಾಟಿಯ ಹತ್ಯೆಯನ್ನು ಖಂಡಿಸಿದ್ದ ಫ್ರಾನ್ಸ್ ಅಧ್ಯಕ್ಷ ಇದನ್ನು ಇಸ್ಲಾಮಿಕ್ ಭಯೋತ್ಪಾದನೆಗೆ ಹೋಲಿಸಿದ್ದರು. ಇದರಿಂದ ಮುಸ್ಲಿಂ ಸಮುದಾಯ ಆಕ್ರೋಶಗೊಂಡಿತ್ತು. ವಿಶ್ವದ ವಿವಿಧೆಡೆ ಮ್ಯಾಕ್ರಾನ್ ಹೇಳಿಕೆಗೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಎಡ್ವರ್ಡ್ ಸ್ನೋಡೆನ್ ಯಾವ ದೇಶದ ಮಾಜಿ ಬೇಹುಗಾರಿಕಾ ವ್ಯಕ್ತಿಯಾಗಿದ್ದರು? ಸರಿಯಾದ ಉತ್ತರ ಆಪ್ಷನ್ ಡಿ, ರಷ್ಯಾ. ಎಡ್ವರ್ಡ್ ಸ್ನೋಡೆನ್ ಅಮೆರಿಕದ ಮಾಜಿ ಬೇಹುಗಾರಿಕಾ ವ್ಯಕ್ತಿ. 2013ರಲ್ಲಿ ಸ್ನೋಡೆನ್ ಅಮೆರಿಕದ ಭದ್ರತಾ ಏಜೆನ್ಸಿಯ ಸಿಬ್ಬಂದಿ ದೇಶದ 10 ಲಕ್ಷಕ್ಕೂ ಹೆಚ್ಚು ನಾಗರಿಕರ ಟೆಲಿಫೋನ್ ರೆಕಾರ್ಡ್ಗಳನ್ನು ಸಂಗ್ರಹಿಸುತ್ತಿದೆ ಎಂಬುದನ್ನು ಬಹಿರಂಗಗೊಳಿಸಿದ್ದರು. ಇದು ಅಮೆರಿಕ ಸರ್ಕಾರಕ್ಕೆ ಮುಜುಗರವನ್ನುಂಟು ಮಾಡಿತ್ತು. ಸ್ನೋಡೆನ್ ಅವರನ್ನು ಅಮೆರಿಕ ತ್ಯಜಿಸಿದ ಅಪರಾಧಿ ಎಂದು ಘೋಷಿಸಿದೆ. ಈತನಿಗೆ ರಷ್ಯಾ ಆಶ್ರಯ ನೀಡಿದೆ. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಭಯೋತ್ಪಾದನಾ ದಾಳಿಗೀಡಾದ ಆಸ್ಟ್ರಿಯಾ ದೇಶದ ಕುರಿತು ಯಾವ ಹೇಳಿಕೆ ಸರಿಯಾಗಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಎ, ದೇಶದ ಆಡಳಿತ ಭಾಷೆ ಸ್ಪ್ಯಾನಿಷ್. ಈ ಹೇಳಿಕೆ ಸರಿಯಾಗಿಲ್ಲ. ಆಸ್ಟ್ರಿಯಾ ಮಧ್ಯ ಯುರೋಪಿನ ದಕ್ಷಿಣ ಭಾಗದಲ್ಲಿದೆ. 9 ಫೆಡರಲ್ ರಾಜ್ಯಗಳನ್ನು ಹೊಂದಿದೆ. ದೊಡ್ಡ ನಗರ ಮತ್ತು ರಾಜಧಾನಿ ವಿಯೆನ್ನಾ. ಜರ್ಮನ್ ಈ ದೇಶದ ಆಡಳಿತ ಭಾಷೆ ಸ್ಪ್ಯಾನಿಷ್. ಜರ್ಮನಿ, ಚೆಕ್ ಗಣರಾಜ್ಯ, ಸ್ಲೋವಾಕಿಯಾ, ಹಂಗರಿ, ಸ್ಲೋವೆನಿಯಾ, ಇಟಲಿ, ಸ್ವಿಟ್ಜರ್ಲ್ಯಾಂಡ್ ಮತ್ತು ಲಿಚೆನ್ಸ್ಟೈನ್ಗಳೊಂದಿಗೆ ಗಡಿ ಹಂಚಿಕೊಂಡಿದೆ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಎರಡನೆಯ ಹಂತದ ಮಲಬಾರ್ ಸಮರಾಭ್ಯಾಸ ನವೆಂಬರ್ನಲ್ಲಿ ನಡೆಯಿತು. ಇದರಲ್ಲಿ ಭಾರತದ ಯಾವ ಕ್ಯಾರಿಯರ್ ಬ್ಯಾಟಲ್ ಗ್ರೂಪ್ ಪ್ರಮುಖವಾಗಿ ಭಾಗಿಯಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಬಿ, INS ವಿಕ್ರಮಾದಿತ್ಯ. ಎರಡನೆಯ ಸಮರಾಭ್ಯಾಸ ನವೆಂಬರ್ನಲ್ಲಿ ಉತ್ತರ ಹಂತದ ಮಲಬಾರ್ ಅರಬ್ಬಿ ಸಮುದ್ರದಲ್ಲಿ ನಡೆಯಿತು. ಭಾರತ, ಅಮೆರಿಕ, ಜಪಾನ್ ಮತ್ತು ಆಸ್ಟ್ರೇಲಿಯಾ ದೇಶಗಳ ನೌಕಾಪಡೆಗಳ ಯುದ್ಧ ಹಡಗುಗಳು ಸಮರಾಭ್ಯಾಸದಲ್ಲಿ ತಮ್ಮ ಸಾಮರ್ಥ್ಯ ಮತ್ತು ಕೌಶಲ್ಯ ಪ್ರದರ್ಶಿಸಿದವು. ಅದರಲ್ಲಿ INS ವಿಕ್ರಮಾದಿತ್ಯ ಭಾಗಿಯಾಗಿತ್ತು. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನವೆಂಬರ್ನಲ್ಲಿ ನಿಧನರಾದ ಶೇಖ್ ಖಲೀಫಾ ಬಿನ್ ಸಲ್ಮಾನ್ ಅಲ್ ಖಲೀಫಾ ಯಾವ ದೇಶದ ಪ್ರಧಾನಿಯಾಗಿ 5 ದಶಕಗಳ ಕಾಲ ಹುದ್ದೆಯಲ್ಲಿದ್ದರು? ಸರಿಯಾದ ಉತ್ತರ ಆಪ್ಷನ್ ಸಿ, ಬಹರೇನ್. ಬಹರೇನ್ ಪರ್ಷಿಯನ್ ಕೊಲ್ಲಿ ವ್ಯಾಪ್ತಿಯಲ್ಲಿನ ದೇಶ. 51 ನೈಸರ್ಗಿಕ ದ್ವೀಪಗಳು ಮತ್ತು 33 ಕೃತಕ ನಡುಗಡ್ಡೆಗಳ ಏಷ್ಯಾದ ದೇಶ. ಏಷ್ಯಾದಲ್ಲಿ ಮಾಲ್ಡೀವ್ ಮತ್ತು ಸಿಂಗಪುರ್ಗಳ ನಂತರ 3ನೆಯ ಚಿಕ್ಕ ದೇಶ. 1971ರಲ್ಲಿ ಸ್ವಾತಂತ್ರ್ಯ ಪಡೆದ ನಂತರದಲ್ಲಿ ದೇಶದ ಪ್ರಧಾನಿ ಹುದ್ದೆಯಲ್ಲಿ ಶೇಖ್ ಖಲೀಫಾ ಬಿನ್ ಸಲ್ಮಾನ್ ಅಲ್ ಖಲೀಫಾ ಇಲ್ಲಿಯವರೆಗೂ ಇದ್ದರು. ಇವರ ಆಡಳಿತದಲ್ಲಿ ಬಹರೇನ್ ರಾಜಕೀಯ ಸ್ಥಿರತೆ ಮತ್ತು ಆರ್ಥಿಕ ಅಭಿವೃದ್ಧಿ ಸಾಧಿಸಿದೆ. ಬಹರೇನ್ ವಿಶ್ವಸಂಸ್ಥೆ, ಅಲಿಪ್ತ ಸಂಘಟನೆ, ಅರಬ್ ಲೀಗ್ ಸಂಘಟನೆ, ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಮತ್ತು ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ಗಳ ಸದಸ್ಯತ್ವ ಪಡೆದಿದೆ. ಮನಾಮಾ ಈ ದೇಶದ ರಾಜಧಾನಿ.
ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಯಾವ ದೇಶ ಆರ್ಥಿಕ ವೃದ್ಧಿಯ ಭಾಗವಾಗಿ ಆಸ್ತಿ ವೀಸಾ ನೀತಿ ಘೋಷಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಕತಾರ್. ಕತಾರ್ ದೇಶ 2022ರಲ್ಲಿ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಪ್ರಾಯೋಜಿಸುತ್ತಿದ್ದು, ಇದಕ್ಕಾಗಿ ಪೂರ್ವಭಾವಿ ಸಿದ್ಧತೆಗಳನ್ನು ನಡೆಸುತ್ತಿದೆ. ತನ್ನ ಆರ್ಥಿಕ ಸುಧಾರಣೆಯ ಭಾಗವಾಗಿ ಕತಾರ್ ಇತ್ತೀಚೆಗೆ ಆಸ್ತಿ ವೀಸಾ ನೀತಿ ಪ್ರಕಟಿಸಿತು. ಇದಕ್ಕೆ ಗೋಲ್ಡನ್ ವೀಸಾ ಎಂದು ಸಹ ಹೆಸರಿಸಲಾಗಿದೆ. ಇದರ ಅನ್ವಯ $2 ಲಕ್ಷ ಮೊತ್ತದ ಆಸ್ತಿ ಖರೀದಿಸಿದವರು ಕೆಲ ಕಾಲ ತಾತ್ಕಾಲಿಕವಾಗಿ ದೇಶದಲ್ಲಿ ನೆಲೆಸುವ ಹಕ್ಕು ಪಡೆಯುತ್ತಾರೆ. $10 ಲಕ್ಷ ಇಲ್ಲವೇ ಇದಕ್ಕಿಂತ ಹೆಚ್ಚು ಮೌಲ್ಯದ ಆಸ್ತಿ ಖರೀದಿಸುವವರು ಶಾಶ್ವತವಾಗಿ ದೇಶದಲ್ಲಿ ನೆಲೆಸುವ ಹಕ್ಕು ಪಡೆಯಲಿದ್ದಾರೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಸಮಗ್ರ ಪ್ರಾದೇಶಿಕ ಆರ್ಥಿಕ ಪಾಲುದಾರಿಕೆ ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ RCEP, ಇದಕ್ಕೆ ನವೆಂಬರ್ನಲ್ಲಿ 10 ಆಗ್ನೇಯ ಏಷ್ಯನ್ ದೇಶಗಳ 5 ರಾಷ್ಟ್ರಗಳು ಸಹ ಸಹಿ ಹಾಕಿದವು. ಯಾವುದು ಈ ಪಾಲುದಾರಿಕೆಯ ಭಾಗವಾಗಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ. ಕಳೆದ ವರ್ಷ 2019 ನವೆಂಬರ್ನಲ್ಲಿ ಭಾರತವು ಸಮಗ್ರ ಪಾಲುದಾರಿಕೆ ಆರ್ಥಿಕ ಪಾಲುದಾರಿಕೆಯ ಮಾತುಕತೆಗಳಿಂದ ಹೊರಬಂದಿತ್ತು. ತಾನು ಈ ಸಂಘಟನೆಯಲ್ಲಿ ಭಾಗಿಯಾಗುವುದಿಲ್ಲ ಎಂದು ತಿಳಿಸಿತ್ತು. ಚೀನಾ ಅಗ್ಗದ ಬೆಲೆಯಲ್ಲಿ ತನಗೆ ವಸ್ತು ಮತ್ತು ಉತ್ಪನ್ನಗಳನ್ನು ಪೂರೈಸುತ್ತಿರುವುದರಿಂದ ದೇಶದಲ್ಲಿನ ತಯಾರಕರ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿರುವುದು ಮತ್ತು ದೇಶೀಯ ತಯಾರಕರು RCEPಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದರಿಂದ ಭಾರತ ಈ ಪಾಲುದಾರಿಕೆಯಿಂದ ಹಿಂದಕ್ಕೆ ಸರಿಯುವ ನಿರ್ಣಯ ಕೈಗೊಂಡಿತ್ತು. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿಲ್ಲ? ಎ. ಚೀನಾ ದೇಶ ಅರುಣಾಚಲ ಪ್ರದೇಶದ ಗಡಿ ಹತ್ತಿರಕ್ಕೆ ಸಂಪರ್ಕ ಕಲ್ಪಿಸುವ ಲಾಸಾ ಚೆಂಗು ರೈಲ್ವೆ ಲೈನ್ ಯೋಜನೆ ಕೈಗೆತ್ತಿಕೊಂಡಿದೆ. ಬಿ. ಚೆಂಗು ಇದು ಝೆಜಿಯಾಂಗ್ ಪ್ರಾಂತ್ಯದ ರಾಜಧಾನಿ. ಸಿ. ಕ್ವಿಂಗೈ ಟಿಬೆಟ್ ರೈಲ್ವೆ ಲೈನ್ ಈಗಾಗಲೇ ಲಾಸಾ ಮತ್ತು ಹಿಂಟರ್ಲ್ಯಾಂಡ್ಗಳನ್ನು ಸಂಪರ್ಕಿಸಿದೆ. ಡಿ. ಚೆಂಗು ಮತ್ತು ಯಾನ್ಗಳ ನಡುವೆ ಸಂಪರ್ಕ ಕಲ್ಪಿಸುವ ರೈಲ್ವೆ ಲೈನ್ ಯೋಜನೆಯನ್ನು ಚೀನಾ 2018ರಲ್ಲಿ ಪೂರ್ಣಗೊಳಿಸಿತ್ತು. ಹಾಗಾದರೆ ಸರಿಯಾಗಿಲ್ಲದ ಹೇಳಿಕೆ ಆಪ್ಷನ್ ಬಿ. ಚೆಂಗು ಇದು ಝೆಜಿಯಾಂಗ್ ಪ್ರಾಂತ್ಯದ ರಾಜಧಾನಿ. ಚೀನಾ ದೇಶ ಭಾರತದ ಗಡಿ ಹತ್ತಿರದಲ್ಲಿ ರಸ್ತೆ, ರೈಲ್ವೆ ಮಾರ್ಗಗಳಂತಹ ಮೂಲ ಸೌಕರ್ಯ ಯೋಜನೆಗಳನ್ನು ಹಮ್ಮಿಕೊಳ್ಳುತ್ತಲೇ ಅರುಣಾಚಲ ಪ್ರದೇಶದ ತವಾಂಗ್ ಪ್ರದೇಶ ತನಗೆ ಸೇರಿದ್ದೆಂದು ಪ್ರತಿಪಾದಿಸುತ್ತಿದೆ. ಇತ್ತೀಚೆಗೆ ಚೀನಾ ಸರ್ಕಾರ ಅರುಣಾಚಲ ಪ್ರದೇಶದ ಹತ್ತಿರದ ಗಡಿ ಭಾಗದಲ್ಲಿನ ಪ್ರದೇಶ ನಿಂಗ್ಚಿಯನ್ನು ಸಂಪರ್ಕಿಸುವ ಲಾಸಾ ಚೆಂಗು ಆರಂಭಿಸುವುದಾಗಿ ಘೋಷಿಸಿತು. ಲಾಸಾ ಚೆಂಗ್ಡು ಇವು ಚೀನಾದ 2 ಪ್ರಾಂತ್ಯಗಳ ರಾಜಧಾನಿಗಳು. ಚೆಂಗ್ಡು ಸಿಚುವಾನ್ ಪ್ರಾಂತ್ಯದ ರಾಜಧಾನಿಯಾಗಿದ್ದರೆ ಲಾಸಾ ಟಿಬೆಟ್ ಸ್ವಾಯತ್ತ ಪ್ರದೇಶದ ರಾಜಧಾನಿ. ಸೊ ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್. ಚೀನಾ ದೇಶ ಯಾವ ನದಿಗೆ 525 ಮೀಟರ್ ಉದ್ದದ ಕಾಂಕ್ರೀಟ್ ಫಿಲ್ಲಡ್ ಸ್ಟೀಲ್ ಟ್ಯೂಬ್ ಆರ್ಚ್ ರೈಲ್ವೆ ಬ್ರಿಡ್ಜ್ ನಿರ್ಮಿಸುತ್ತಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ. ಯಾರ್ಲುಂಗ್ ಝಾಂಗ್ಬೋ. ಅರುಣಾಚಲ ಪ್ರದೇಶದ ಹತ್ತಿರದ ಗಡಿ ಪ್ರದೇಶ ನಿಂಗ್ಚಿ ಮತ್ತು ಟಿಬೆಟಿಯನ್ ಸ್ವಾಯತ್ತ ಪ್ರದೇಶದ ರಾಜಧಾನಿ ಲಾಸಾಗಳನ್ನು ಸಂಪರ್ಕಿಸುವ ರೈಲ್ವೆ ಲೈನ್ ಯೋಜನೆಯನ್ನು ಚೀನಾ 2015ರಲ್ಲಿ ಆರಂಭಿಸಿದ್ದು, ನಿರ್ಮಾಣ ಕಾರ್ಯ ನಡೆಯುತ್ತಿದೆ. 435 ಕಿಲೋಮೀಟರ್ ಉದ್ದದ ಈ ರೈಲು ಮಾರ್ಗ 120 ಸೇತುವೆಗಳು, 47 ಸುರಂಗಗಳನ್ನು ಒಳಗೊಂಡಿರಲಿದೆ. ಯಾರ್ಲುಂಗ್ ಝಾಂಗ್ಬೋ ನದಿಗೆ ಅಡ್ಡಲಾಗಿ 525 ಮೀಟರ್ ಉದ್ದದ ಸೇತುವೆ ಸಹ ಯೋಜನೆಯ ಸೇತುವೆಯ ನೆಲಮಟ್ಟದಿಂದ 3350 ಮೀಟರ್ಗಳಷ್ಟು ಎತ್ತರದಲ್ಲಿದೆ. ಈ ಸೇತುವೆ ವಿಶ್ವದ ಅತಿ ದೊಡ್ಡ ಕಾಂಕ್ರೀಟ್ ಫಿಲ್ಲಡ್ ಸ್ಟೀಲ್ ಟ್ಯೂಬ್ ಆರ್ಚ್ ರೈಲ್ವೆ ಬ್ರಿಡ್ಜ್ಗಳಲ್ಲಿ ಒಂದೆನಿಸಿದೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ SCOನ ಕೌನ್ಸಿಲ್ ಆಫ್ ಹೆಡ್ಸ್ ಆಫ್ ಸ್ಟೇಟ್ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು? ಸರಿಯಾದ ಉತ್ತರ ಆಪ್ಷನ್ ಬಿ. ವ್ಲಾಡಿಮಿರ್ ಪುಟಿನ್. ನವೆಂಬರ್ನಲ್ಲಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಕೌನ್ಸಿಲ್ ಆಫ್ ಹೆಡ್ಸ್ ಆಫ್ ಸ್ಟೇಟ್ಸ್ ಸಭೆ ವರ್ಚುವಲ್ ವೇದಿಕೆಯಲ್ಲಿ ಪ್ರಾಯೋಜನೆಯಾಗಿತ್ತು. ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಭಾರತ ನಿಯೋಗದ ನೇತೃತ್ವವನ್ನು ಪ್ರಧಾನಿ ನರೇಂದ್ರ ಮೋದಿ ವಹಿಸಿದ್ದರು. ಸದಸ್ಯ ದೇಶಗಳು ಪರಸ್ಪರರ ಸಮಗ್ರತೆ ಮತ್ತು ಸಾರ್ವಭೌಮತ್ವವನ್ನು ಗೌರವಿಸಬೇಕೆಂದು ಕರೆ ನೀಡಿದರು. ಭಾರತ 2017ರಲ್ಲಿ SCO ಪೂರ್ಣ ಪ್ರಮಾಣದ ಸದಸ್ಯತ್ವ ಪಡೆಯಿತು. ಕೌನ್ಸಿಲ್ ಆಫ್ ಹೆಡ್ಸ್ ಆಫ್ ಸ್ಟೇಟ್ಸ್ ಇದು SCOನ ನಿರ್ಣಯಗಳನ್ನು ಅಂಗೀಕರಿಸುವ ಮಂಡಳಿ. ಪ್ರತಿ ವರ್ಷ ಸಭೆ ಸೇರುತ್ತದೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ನವೆಂಬರ್ನಲ್ಲಿ ಚೀನಾ ದಕ್ಷಿಣ ಏಷ್ಯಾದ ಯಾವ 4 ದೇಶಗಳೊಂದಿಗೆ ಆರ್ಥಿಕ ವೃದ್ಧಿ ಮತ್ತು ಅಂತಾರಾಷ್ಟ್ರೀಯ ಸಹಕಾರಕ್ಕಾಗಿ ಮಾತುಕತೆ ನಡೆಸಿತು? ಸರಿಯಾದ ಉತ್ತರ ಆಪ್ಷನ್ ಎ. ಶ್ರೀಲಂಕಾ, ಬಾಂಗ್ಲಾದೇಶ, ನೇಪಾಳ ಮತ್ತು ಪಾಕಿಸ್ತಾನ.
ಚೀನಾ ನವೆಂಬರ್ನಲ್ಲಿ ದಕ್ಷಿಣ ಏಷ್ಯಾದಲ್ಲಿ ತನ್ನ ವಾಣಿಜ್ಯ ಪಾಲುದಾರಿಕೆಯ ದೇಶಗಳಾದ ಶ್ರೀಲಂಕಾ, ಬಾಂಗ್ಲಾದೇಶ, ನೇಪಾಳ ಮತ್ತು ಪಾಕಿಸ್ತಾನಗಳ ಜೊತೆ ವರ್ಚುವಲ್ ವೇದಿಕೆಯಲ್ಲಿ ಮಾತುಕತೆ ನಡೆಸಿತು. ಚೀನಾದ ಉಪ ವಿದೇಶಾಂಗ ಸಚಿವ ಲುವೋ ಜಾವೋ ಹುಯಿ ಪಾಲುದಾರಿಕಾ ದೇಶಗಳ ಸಚಿವರೊಂದಿಗೆ ಚರ್ಚೆ ನಡೆಸಿದರು. ಕೋವಿಡ್-19 ವಿರುದ್ಧದ ಹೋರಾಟಕ್ಕಾಗಿನ ಕ್ರಮಗಳು. ಕೋವಿಡ್-19 ನಂತರದ ಅವಧಿಯಲ್ಲಿ ಬೆಲ್ಟ್ ಅಂಡ್ ರೋಡ್ ಕ್ರಿಯಾ ಯೋಜನೆಗೆ ಸಂಬಂಧಿಸಿದಂತೆ ಲ್ಯಾಂಡ್ ಪೋರ್ಟ್ಗಳ ಅಭಿವೃದ್ಧಿ, ವಾಣಿಜ್ಯ ವೃದ್ಧಿ, ಜಾಗತಿಕ ಮಟ್ಟದ ವಿಷಯಗಳಿಗೆ ಪರಸ್ಪರ ಸಹಕಾರಗಳಿಗೆ ಬದ್ಧರಾಗಿರಬೇಕೆಂಬ ನಿರ್ಣಯ ಅಂಗೀಕರಿಸಲಾಯಿತು. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನ್ಯಾಷನಲ್ ಲೀಗ್ ಫಾರ್ ಡೆಮಾಕ್ರಸಿ ಇದು ಯಾವ ದೇಶದ ಪ್ರಮುಖ ರಾಜಕೀಯ ಪಕ್ಷ? ಸರಿಯಾದ ಉತ್ತರ ಆಪ್ಷನ್ ಎ ಮ್ಯಾನ್ಮಾರ್. ನ್ಯಾಷನಲ್ ಲೀಗ್ ಫಾರ್ ಡೆಮಾಕ್ರಸಿ ಇದು ಮ್ಯಾನ್ಮಾರ್ ದೇಶದ ರಾಜಕೀಯ ಪಕ್ಷ. ದೇಶದಲ್ಲಿ ಮಿಲಿಟರಿ ಆಡಳಿತ ಕೊನೆಗೊಂಡು ಪ್ರಜಾಪ್ರಭುತ್ವ ಮಾದರಿಯ ಆಡಳಿತ ಸ್ಥಾಪನೆಯಾಗಬೇಕೆಂದು ಆಂಗ್ ಸಾನ್ ಸೂಕಿ ಇದನ್ನು 1988ರಲ್ಲಿ ಸ್ಥಾಪಿಸಿದ್ದರು. ಇವರ ಹೋರಾಟದ ಫಲವಾಗಿ ಮ್ಯಾನ್ಮಾರ್ ನಲ್ಲಿ ಪ್ರಜಾತಂತ್ರ ಆಡಳಿತ ರೂಢಿಗೆ ಬಂದಿದೆ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಅಬ್ದೆಲ್ ಫತಾಹ್ ಅಲ್ ಸಿಸಿ ಯಾವ ದೇಶದ ಅಧ್ಯಕ್ಷ ಹುದ್ದೆಯಲ್ಲಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಸಿ ಈಜಿಪ್ಟ್. ನವೆಂಬರ್ನಲ್ಲಿ ಈಜಿಪ್ಟ್ ಪಾರ್ಲಿಮೆಂಟ್ನ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಸಭೆಗೆ ಸದಸ್ಯರ ಆಯ್ಕೆಗಾಗಿ ದ್ವಿತೀಯ ಹಂತದ ಚುನಾವಣೆ ನಡೆಯಿತು. ಈಜಿಪ್ಟ್ ಸದ್ಯ ಏಕಸದನ ವ್ಯವಸ್ಥೆಯನ್ನು ಹೊಂದಿದೆ. 2019ರಲ್ಲಿ ಇನ್ನೊಂದು ಸದನದ ರಚನೆಗೆ ಜನಮತಗಣನೆ ಅಂದರೆ ರೆಫರೆಂಡಂ ನಡೆದಿತ್ತು. ಇದರಲ್ಲಿ ಸೆನೆಟ್ ಹೆಸರಿನ ಸದನ ರಚನೆಗೆ ಬಹುಮತ ವ್ಯಕ್ತವಾಗಿತ್ತು. ಇನ್ನೂ ಸೆನೆಟ್ ರಚನೆಯಾಗಿಲ್ಲ. ಈಜಿಪ್ಟ್ ಅಧ್ಯಕ್ಷರಾಗಿ ಅಬ್ದೆಲ್ ಫತಾಹ್ ಅಲ್ ಸಿಸಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ದೇಶದ ಪಾರ್ಲಿಮೆಂಟ್ ರಾಜಧಾನಿ ಕೈರೋದಲ್ಲಿದೆ. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಅಮೆರಿಕದ ಹೊಸ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಜೋ ಬಿಡೆನ್ ಕುರಿತು ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿಲ್ಲ? ಎ. ಅಮೆರಿಕದ ಸೆನೆಟ್ಗೆ ಚುನಾಯಿತರಾದ ಕಿರಿಯರಲ್ಲಿ ಒಬ್ಬರು. ಬಿ. ಭಾರತ ಮತ್ತು ಅಮೆರಿಕಗಳ ನಡುವಿನ ನಾಗರಿಕ ನ್ಯೂಕ್ಲಿಯರ್ ಒಪ್ಪಂದ ಜಾರಿಗೊಳ್ಳುವಲ್ಲಿ ಮಹತ್ವದ ಪಾತ್ರ ನಿಭಾಯಿಸಿದ್ದರು. ಸಿ. ಅಮೆರಿಕ ಅಧ್ಯಕ್ಷ ಪದವಿಗಾಗಿ ಸ್ಪರ್ಧಿಸಿದ 2ನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಡಿ. ಹಿಂದಿನ ಅಧ್ಯಕ್ಷ ಬರಾಕ್ ಒಬಾಮಾ ಅವಧಿಯಲ್ಲಿ 2 ಬಾರಿ ಉಪಾಧ್ಯಕ್ಷರಾಗಿದ್ದರು. ಹಾಗಾದರೆ ಸರಿಯಾಗಿಲ್ಲದ ಹೇಳಿಕೆ ಆಪ್ಷನ್ ಸಿ. ಅಮೆರಿಕ ಅಧ್ಯಕ್ಷ ಪದವಿಗಾಗಿ ಸ್ಪರ್ಧಿಸಿದ 2ನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದು ಸರಿಯಿಲ್ಲದ ಹೇಳಿಕೆ. ಅಮೆರಿಕದ 46ನೇ ಅಧ್ಯಕ್ಷರಾಗಿ ಡೆಮಾಕ್ರೆಟಿಕ್ ಪಕ್ಷದ ಜೋ ಬಿಡೆನ್ ನವೆಂಬರ್ನಲ್ಲಿ ಚುನಾಯಿತರಾದರು. 270ಕ್ಕೂ ಹೆಚ್ಚಿನ ಎಲೆಕ್ಟೋರೇಟ್ ಮತಗಳನ್ನು ಪಡೆದು ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿರುದ್ಧ ಜಯ ಸಾಧಿಸಿದರು. 1988 ಮತ್ತು 2008ರಲ್ಲಿ ದೇಶದ ಅಧ್ಯಕ್ಷ ಪದವಿಯ ಅಭ್ಯರ್ಥಿಯಾಗಿದ್ದರೂ ಗೆಲುವು ದಕ್ಕಿರಲಿಲ್ಲ. ಇದೀಗ 3ನೇ ಪ್ರಯತ್ನದಲ್ಲಿ ಯಶಸ್ಸು ಸಿಕ್ಕಿದೆ. ಸೊ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಅಮೆರಿಕದ ಹೊಸ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಕುರಿತು ಹೇಳಿಕೆಗಳನ್ನು ಓದಿಕೊಂಡು ಸರಿಯಾಗಿ ಉತ್ತರಿಸಿ. ಹೇಳಿಕೆ 1. ಅಮೆರಿಕದ ಉಪಾಧ್ಯಕ್ಷರಾಗಿ ಚುನಾಯಿತರಾದ ಮೊದಲ ಮಹಿಳೆ. ಹೇಳಿಕೆ 2. ಅಲಾಸ್ಕಾದ ಅಟಾರ್ನಿ ಜನರಲ್ ಹುದ್ದೆ ನಿಭಾಯಿಸಿದ ಮೊದಲ ಕಪ್ಪು ವರ್ಣೀಯ ಮಹಿಳೆ ಎಂಬ ಹೆಗ್ಗಳಿಕೆ. ಹೇಳಿಕೆ 3. ಅಮೆರಿಕ ಸೆನೆಟ್ಗೆ ಆಯ್ಕೆಯಾದ ಮೊದಲ ದಕ್ಷಿಣ ಏಷ್ಯಾ ಮಹಿಳೆ ಎಂಬ ದಾಖಲೆ ಹೊಂದಿದ್ದಾರೆ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಎ. ಹೇಳಿಕೆ 1 ಮತ್ತು 3 ಸರಿ. ಕಮಲಾ ಹ್ಯಾರಿಸ್ ನವೆಂಬರ್ನಲ್ಲಿ ಅಮೆರಿಕದ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾದರು. ಆ ದೇಶದಲ್ಲಿ ಈ ಹುದ್ದೆಗೆ ಚುನಾಯಿತರಾದ ಮೊದಲ ಮಹಿಳೆ ಎಂಬ ಹಿರಿಮೆ ಇವರದ್ದು. ಡೆಮಾಕ್ರೆಟಿಕ್ ಪಕ್ಷದ ಕಮಲಾ ಹ್ಯಾರಿಸ್ರ ಪೋಷಕರು ಅಮೆರಿಕಕ್ಕೆ ವಲಸೆ ಬಂದ ನಾಗರಿಕರು. ತಂದೆ ಜಮೈಕಾ ಮೂಲದವರಾದರೆ ತಾಯಿ ಭಾರತೀಯ ಮೂಲದವರು. ಕ್ಯಾಲಿಫೋರ್ನಿಯಾ ರಾಜ್ಯದ ಒಕಾಲ್ಯಾಂಡ್ನಲ್ಲಿ ಜನಿಸಿದ ಕಮಲಾ ಹಾರ್ವರ್ಡ್ರ ವಿಶ್ವವಿದ್ಯಾಲಯದಲ್ಲಿ ಡಿಪ್ಲೊಮೊ ವಿದ್ಯಾಭ್ಯಾಸ ಮಾಡಿದರು. ಸ್ಯಾನ್ ಫ್ರಾನ್ಸಿಸ್ಕೋ ಜಿಲ್ಲಾ ಅಟಾರ್ನಿಯಾಗಿ 2 ಬಾರಿ ಕಾರ್ಯನಿರ್ವಹಿಸಿದ ಬಳಿಕ 2010ರಲ್ಲಿ ಕ್ಯಾಲಿಫೋರ್ನಿಯಾ ರಾಜ್ಯದ ಅಟಾರ್ನಿ ಜನರಲ್ ಆಗಿ ಆಯ್ಕೆಯಾಗಿ ಈ ಹುದ್ದೆ ಅಲಂಕರಿಸಿದ ಮೊದಲ ಕಪ್ಪು ವರ್ಣೀಯ ಮಹಿಳೆ ಎಂಬ ದಾಖಲೆಗೆ ಪಾತ್ರರಾಗಿದ್ದರು. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಟೈಗ್ರೇ ಪೀಪಲ್ಸ್ ಲಿಬರೇಷನ್ ಫ್ರಂಟ್ ಯಾವ ದೇಶದಲ್ಲಿ ಅಲ್ಲಿನ ಸರ್ಕಾರದೊಂದಿಗೆ ಸಂಘರ್ಷ ನಡೆಸುತ್ತಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ. ಇಥಿಯೋಪಿಯಾ. ಇಥಿಯೋಪಿಯಾ ಆಫ್ರಿಕಾ ದೇಶ. ಫೆಡರಲ್ ಆಡಳಿತ ವ್ಯವಸ್ಥೆಯನ್ನು ಹೊಂದಿದೆ. ಇಲ್ಲಿನ 10 ರಾಜ್ಯಗಳು ತಮ್ಮದೇ ಆಡಳಿತ ಮತ್ತು ಸೇನೆಯೊಂದಿಗೆ ಕಾರ್ಯನಿರ್ವಹಿಸುತ್ತಿವೆ. ಇಥಿಯೋಪಿಯಾದಲ್ಲಿ ಪ್ರಧಾನಿ ಅಬಿ ಅಹಮದ್ ಅಧಿಕಾರಕ್ಕೆ ಬಂದ ಬಳಿಕ ಟೈಗ್ರೇಗೆ ರಾಜ್ಯದ ಅಧಿಕಾರಿಗಳನ್ನು ನಿರ್ಲಕ್ಷಿಸುತ್ತಿದ್ದು ಇಲ್ಲಿನ ಬೇಡಿಕೆಗಳಿಗೆ ಸ್ಪಂದಿಸುತ್ತಿಲ್ಲವೆಂದು ಟೈಗ್ರೇ ಪೀಪಲ್ಸ್ ಲಿಬರೇಷನ್ ಫ್ರಂಟ್ TPLF ಸರ್ಕಾರಿ ಸೇನೆಯೊಂದಿಗೆ ಸಂಘರ್ಷಕ್ಕೆ ಇಳಿದಿದೆ. ಸೊ ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್. ದುರುದ್ದೇಶಪೂರಿತ ಮತ್ತು ಸ್ವಾಧೀನಗಳಿಗೆ ಕಡಿವಾಣ ಹಾಕುವುದಕ್ಕಾಗಿ ಯಾವ ದೇಶ ಹೊಸ ಕಾಯ್ದೆ ರೂಪಿಸುವುದಾಗಿ ಪ್ರಕಟಿಸಿದೆ? ಸರಿಯಾದ ಉತ್ತರ
ಆಪ್ಷನ್ ಸಿ ಬ್ರಿಟನ್. ಚೀನಾದ ಕೆಲವು ಕಂಪನಿಗಳ ವ್ಯವಹಾರಗಳಿಂದ ಬ್ರಿಟನ್ ಆತಂಕಕ್ಕೆ ಈಡಾಗಿದ್ದು ತನ್ನ ದೇಶದ ಭದ್ರತೆಗೆ ಧಕ್ಕೆ ತರುವಂತಹ ಹೂಡಿಕೆ ಮತ್ತು ಕಂಪನಿ ಸ್ವಾಧೀನಗಳಿಗೆ ಕಡಿವಾಣ ಹಾಕುವುದಕ್ಕಾಗಿ ಹೊಸ ಕಾಯ್ದೆ ರೂಪಿಸುವುದಾಗಿ ಬ್ರಿಟನ್ ಪ್ರಕಟಿಸಿದೆ. ತನ್ನ ದೇಶದಲ್ಲಿ ಹೂಡಿಕೆ ಮಾಡಲು ಬರುವ ವಿದೇಶಿ ಕಂಪನಿಗಳು ಮತ್ತು ನಷ್ಟದಲ್ಲಿರುವ ತನ್ನ ದೇಶದ ಕಂಪನಿಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಇಲ್ಲವೇ ಅವುಗಳ ಪುನಶ್ಚೇತನಕ್ಕಾಗಿ ಹೂಡಿಕೆಗೆ ಮುಂದಾಗುವ ವಿದೇಶಿ ಕಂಪನಿಗಳ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ತಿಳಿದುಕೊಂಡು ಅನುಮತಿ ನೀಡುವುದು ಹೊಸ ಕಾಯ್ದೆಯ ಉದ್ದೇಶ. ಸೊ ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್. ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯ ಸಂದರ್ಭ ಆ ದೇಶದಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕು ದೊರೆತು 100 ವರ್ಷ ತುಂಬಿದ್ದು ಸಹ ಗಮನ ಸೆಳೆಯಿತು. ಸಂವಿಧಾನದ ಎಷ್ಟನೆಯ ತಿದ್ದುಪಡಿಯಂತೆ ಅಮೆರಿಕದ ಮಹಿಳೆಯರು ಮತದಾನದ ಹಕ್ಕು ಪಡೆದರು? ಸರಿಯಾದ ಉತ್ತರ ಆಪ್ಷನ್ ಎ 19. ಅಮೆರಿಕದಲ್ಲಿ ಮಹಿಳೆಯರು ಮತದಾನದ ಹಕ್ಕನ್ನು ಪಡೆದಿದ್ದಕ್ಕೆ 100 ವರ್ಷಗಳು ತುಂಬಿದವು. 10ನೆಯ ತಿದ್ದುಪಡಿಯನ್ವಯ 1920ರಲ್ಲಿ ಮಹಿಳೆಯರ ಮತದಾನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಅಮೆರಿಕದಲ್ಲಿ ಮಹಿಳೆಯರಿಗೂ ಮತದಾನದ ಹಕ್ಕಿನ ಕುರಿತು ಸಂಘಟಿತ ಹೋರಾಟ 1840ರ ದಶಕದಲ್ಲಿ ಆರಂಭವಾಯಿತು. ಈ ಕುರಿತು 1848ರಲ್ಲಿ ಸೆನೆಕಾ ಫಾಲ್ಸ್ ಸಮ್ಮೇಳನ ನಡೆದಿತ್ತು. ಸುಸಾನಿ ಆಂಥೋನಿ, ಎಲಿಜಬೆತ್ ಕ್ಯಾಂಡಿ ಸ್ಟಾಂಟೋನ್, ಲೂಸಿ ಸ್ಟೋನ್, ಫ್ರಾನ್ಸಿಸ್ ಎಲ್ಲೇನ್ ವಾಟ್ಕಿನ್ಸ್ ಹಾರ್ಪ್ ಇವರು ಮಹಿಳಾ ಮತದಾನದ ಹೋರಾಟದಲ್ಲಿ ಶ್ರಮಿಸಿದ ಮಹನೀಯರು. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿಲ್ಲ? ಎ. ಭಾರತೀಯ ಭೂಸೇನಾ ಮುಖ್ಯಸ್ಥ ಮನೋಜ್ ನರವಾನೆ ಅವರಿಗೆ ನೇಪಾಳ ಸೇನೆಯ ಆನರರಿ ಬ್ಯಾಂಕ್ ಆಫ್ ಜನರಲ್ ಗೌರವ ಪ್ರದಾನ ಮಾಡಲಾಯಿತು. ಬಿ. ನೇಪಾಳ ಅಧ್ಯಕ್ಷರಾಗಿ ಬಿದ್ಯಾದೇವಿ ಭಂಡಾರಿ ಹುದ್ದೆಯಲ್ಲಿದ್ದಾರೆ. ಸಿ. ನೇಪಾಳ ಅಧ್ಯಕ್ಷರ ಕಚೇರಿ ನಿವಾಸ ಶೀತಲ್ ನಿವಾಸ. ಡಿ. ನೇಪಾಳ ಪ್ರಜಾತಂತ್ರ ವ್ಯವಸ್ಥೆಯ ಸಂವಿಧಾನವನ್ನು 2008ರಲ್ಲಿ ಸ್ವೀಕರಿಸಿತು. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಡಿ. ನೇಪಾಳ ಪ್ರಜಾತಂತ್ರ ವ್ಯವಸ್ಥೆಯ ಸಂವಿಧಾನವನ್ನು 2008ರಲ್ಲಿ ಸ್ವೀಕರಿಸಿತು. ಈ ಹೇಳಿಕೆ ಸರಿಯಾಗಿಲ್ಲ. ನೇಪಾಳ ಹಿಂದೆ ಅರಸೊತ್ತಿಗೆ ಆಡಳಿತದಲ್ಲಿತ್ತು. 1990ರ ದಶಕದಲ್ಲಿ ಅಲ್ಲಿ ಪ್ರಜಾತಂತ್ರ ಆಡಳಿತ ಜಾರಿಯಾಗಬೇಕೆಂಬ ಹೋರಾಟ ಆರಂಭವಾಯಿತು. 2008ರಲ್ಲಿ ನೇಪಾಳ ಅರಸೊತ್ತಿಗೆಯಿಂದ ಹೊರಬಂದು ಜಾತ್ಯತೀತ ಗಣರಾಜ್ಯ ದೇಶವೆನಿಸಿತು. 2015ರಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯ ಸಂವಿಧಾನ ಸ್ವೀಕರಿಸಿತು. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಇತ್ತೀಚೆಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಯುದ್ಧಾಪರಾಧಗಳ ಕುರಿತು ವಿಚಾರಣೆಗೆ ಒಳಪಟ್ಟ ಹಶೀಂ ಥಾಚಿ ಯಾವ ದೇಶದ ಮಾಜಿ ಅಧ್ಯಕ್ಷ ಮತ್ತು ಪ್ರಧಾನಿಯಾಗಿದ್ದರು? ಸರಿಯಾದ ಉತ್ತರ ಆಪ್ಷನ್ ಬಿ. ಕೊಸೊವೊ. ಹಶೀಂ ಥಾಚಿ 2008ರಿಂದ 2014ರವರೆಗೆ ಕೊಸೊವೊದ ಪ್ರಧಾನಿ ಮತ್ತು 2016ರಿಂದ 2020 ನವೆಂಬರ್ ಮೊದಲ ವಾರದವರೆಗೆ ಆ ದೇಶದ ಅಧ್ಯಕ್ಷರ ಹುದ್ದೆಯಲ್ಲಿದ್ದರು. ಈತ ಕೊಸೊವೊ ಲಿಬರೇಷನ್ ಆರ್ಮಿ KLAಯ ಮುಖಂಡರಲ್ಲಿ ಒಬ್ಬರಾಗಿದ್ದರು. ಕೊಸೊವೊ ದೇಶ ಸರ್ಬಿಯಾದಿಂದ ಸ್ವಾತಂತ್ರ್ಯ ಪಡೆಯುವಲ್ಲಿ ಶ್ರಮಿಸಿದ ಥಾಟಿ ವಿರೋಧಿಗಳು ಮತ್ತು ಕೆಲವು ನಾಗರಿಕರ ಹತ್ಯೆಯಲ್ಲಿ ಪಾಲ್ಗೊಂಡಿರುವ ಗಂಭೀರ ಆರೋಪಗಳಿದ್ದವು. ಈ ಪ್ರಕರಣ ಇಂಟರ್ನ್ಯಾಷನಲ್ ಕೋರ್ಟ್ನಲ್ಲಿ ಸಹ ದಾಖಲಾಗಿತ್ತು. ನವೆಂಬರ್ ಮೊದಲ ವಾರ ಅಧ್ಯಕ್ಷ ಪದವಿಗೆ ರಾಜೀನಾಮೆ ನೀಡಬೇಕಾಯಿತು. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಮೈಯಾ ಸಂಧು ಇತ್ತೀಚೆಗೆ ಯಾವ ದೇಶದ ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ ಆಯ್ಕೆಯಾದರು? ಸರಿಯಾದ ಉತ್ತರ ಆಪ್ಷನ್ ಬಿ. ಮೊಲ್ಲೋವಾ. ನವೆಂಬರ್ನಲ್ಲಿ ಪೂರ್ವ ಯುರೋಪ್ ದೇಶ ಮೊಲ್ಲೋವಾದ ಹೊಸ ಅಧ್ಯಕ್ಷರಾಗಿ ಮೈಯಾ ಸಿಂಧು ಚುನಾಯಿತರಾದರು. ಇವರು ಪ್ರತಿಸ್ಪರ್ಧಿ ಹಾಲಿ ಅಧ್ಯಕ್ಷ ದೊಡೋನ್ ವಿರುದ್ಧ ಜಯ ಸಾಧಿಸಿದರು. ಮೈಯಾ ಸಂಧು ಮೊಲ್ಲೋವಾದ ಮೊದಲ ಮಹಿಳಾ ಅಧ್ಯಕ್ಷೆ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ದೇಶದ ಎಲ್ಲಾ ಮಹಿಳೆಯರಿಗೆ ಉಚಿತ ಸ್ಯಾನಿಟರಿ ಪ್ಯಾಡ್ ವಿತರಿಸುವ ಸ್ಕೀಮ್ ಜಾರಿಗೊಳಿಸಿದ ವಿಶ್ವದ ಮೊದಲ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ. ಸ್ಕಾಟ್ಲೆಂಡ್. ನವೆಂಬರ್ನಲ್ಲಿ ಸ್ಕಾಟ್ಲೆಂಡ್ ಸರ್ಕಾರ ಎಲ್ಲಾ ಮಹಿಳೆಯರಿಗೆ ಉಚಿತ ಸ್ಯಾನಿಟರಿ ಪ್ಯಾಡ್ ವಿತರಿಸುವ ಸ್ಕೀಮ್ ಕುರಿತ ಮಸೂದೆಗೆ ಒಪ್ಪಿಗೆ ಸೂಚಿಸಿತು. ಮಸೂದೆಯನ್ನು ಅನ್ವಯ ಕೇಂದ್ರಗಳು, ಯೂತ್ ಕ್ಲಬ್ಗಳು ಮತ್ತು ಕೇಂದ್ರಗಳಲ್ಲಿ ಸ್ಯಾನಿಟರಿ ಉಚಿತವಾಗಿ ನೀಡಲಾಗುವುದು. ಇದಕ್ಕೂ ಮುನ್ನ ಭಾರತವೂ ಸೇರಿದಂತೆ ಕೆಲವು ದೇಶಗಳಲ್ಲಿನ ಶಾಲಾ ಕಾಲೇಜು ವಿದ್ಯಾರ್ಥಿನಿಯರಿಗೆ ಇಲ್ಲವೇ ಕಡು ಬಡವ ಹೆಣ್ಣು ಮಕ್ಕಳಿಗೆ ಮಾತ್ರ ಉಚಿತ ಸ್ಯಾನಿಟರಿ ಪ್ಯಾಡ್ ವಿತರಣೆ ವ್ಯವಸ್ಥೆ ಇತ್ತು. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಶಾಹತೂತ್ ಅಣೆಕಟ್ಟೆಯ ನಿರ್ಮಾಣಕ್ಕಾಗಿ ಯಾವ ದೇಶ ಇತ್ತೀಚೆಗೆ ಭಾರತದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತು? ಸರಿಯಾದ ಉತ್ತರ ಆಪ್ಷನ್ ಸಿ. ಅಫ್ಘಾನಿಸ್ತಾನ. ಕಾಬೂಲ್ ನದಿ ಜಲಾನಯನ ಪ್ರದೇಶದಲ್ಲಿ ಶಾಹತೂತ್ ಅಣೆಕಟ್ಟು ನಿರ್ಮಾಣಕ್ಕಾಗಿ ಭಾರತ ಮತ್ತು ಅಫ್ಘಾನಿಸ್ತಾನ ನವೆಂಬರ್ನಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದವು.
ಅಣೆಕಟ್ಟೆ ನಿರ್ಮಾಣಗೊಂಡಲ್ಲಿ ಅಫ್ಘಾನಿಸ್ತಾನದ ರಾಜಧಾನಿ ಕಾಬೂಲ್ನ 2 ದಶಲಕ್ಷ ಜನರಿಗೆ ಕುಡಿಯುವ ನೀರಿನ ಅನುಕೂಲವಾಗಲಿದೆ. ಅಲ್ಲದೆ ಕಾಬೂಲ್ ಆಸುಪಾಸಿನ ಚಾಹಾರ್, ಆಸಿಯಾಬ್ ಮತ್ತು ಖೈರಾಬಾದ್ ಪ್ರದೇಶಗಳಿಗೆ ನೀರಾವರಿಯ ಸೌಲಭ್ಯ ಸಾಧ್ಯವಾಗಲಿದೆ. ಸೊ ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 25. ಈ ಎಪಿಸೋಡ್ನ ಅಂತಿಮ ಪ್ರಶ್ನೆ. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ನವೆಂಬರ್ನಲ್ಲಿ ಬಿಡುಗಡೆ ಮಾಡಿದ ವರದಿಯಂತೆ ಏಷ್ಯಾದಲ್ಲಿ ಲಂಚ ಪ್ರಕರಣಗಳಲ್ಲಿ ಯಾವ ದೇಶ ಮೊದಲ ಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತ. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಜಾಗತಿಕ ಮಟ್ಟದಲ್ಲಿ ಭ್ರಷ್ಟಾಚಾರ ಪ್ರಕರಣಗಳನ್ನು ಅವಲೋಕಿಸಿ ವರದಿ ಪ್ರಕಟಿಸುತ್ತದೆ. ಇತ್ತೀಚೆಗೆ ಏಷ್ಯಾ ಖಂಡದಲ್ಲಿನ ಲಂಚಗುಳಿತನದ ಅಂಶಗಳನ್ನು ಬಿಡುಗಡೆ ಮಾಡಿತು. ಇದರ ವರದಿಯಂತೆ ಲಂಚ ಪ್ರಕರಣಗಳಲ್ಲಿ ಭಾರತದಲ್ಲಿನ ಭ್ರಷ್ಟಾಚಾರದ ಪ್ರಮಾಣ 39%ರಷ್ಟಿದ್ದರೆ, ವೈಯಕ್ತಿಕ ಸಂಪರ್ಕ ಇಲ್ಲವೇ ಪ್ರಭಾವದ ಮೂಲಕ ತಮಗೆ ಆಗಬೇಕಿರುವ ಕೆಲಸ ಮಾಡಿಸಿಕೊಳ್ಳುತ್ತಿರುವ ಪ್ರಮಾಣ 46%ರಷ್ಟಿದೆ. ಭಾರತದ ನಂತರ ಕಾಂಬೋಡಿಯಾ ಮತ್ತು ಇಂಡೋನೇಷ್ಯಾ ಕ್ರಮವಾಗಿ 2 ಹಾಗೂ 3ನೆಯ ದೇಶಗಳೆನಿಸಿವೆ. ಸೊ ಇದುವರೆಗೂ ಸಂಪೂರ್ಣವಾಗಿ ಈ 25 ಪ್ರಶ್ನೆಗಳ ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಮುಂಬರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇದುವರೆಗೂ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಮುಂದೆ ಬರುವಂತಹ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಶಸ್ಸನ್ನು ಗಳಿಸಲಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.